ಆಲ್, ವೆಲ್ಕಮ್ ಯು. ಇವತ್ತಿನ ಕ್ಲಾಸಲ್ಲಿ ನಾವು ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮಿಂಗ್ ಮತ್ತು ಒಂದು ಸಿಂಪಲ್ ಪ್ರೋಗ್ರಾಮ್ನ ಹೇಗೆ ಬರೆದು ಎಕ್ಸಿಕ್ಯೂಟ್ ಮಾಡೋದು ಅಂತ ನೋಡೋಣ. ಸ್ಟ್ರಕ್ಚರ್ ಆಫ್ ಸಿನಲ್ಲಿ ಕಮೆಂಟ್ ಲೈನ್ಸ್ ಇರುತ್ತೆ. ನಾನು ಮೊದಲೇ ಹೇಳ್ದಂಗೆ ಕಮೆಂಟ್ ಲೈನ್ಸ್ನ ಎನಿ ಪಾರ್ಟ್ ಆಫ್ ದಿ ಪ್ರೋಗ್ರಾಮಲ್ಲಿ ಕೊಡ್ಬೋದು, ಯಾಕಂದರೆ ಅದು ನಾನ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ಸ್. ನೆಕ್ಸ್ಟು ಪ್ರೀ ಪ್ರೊಸೆಸರ್ ಡಿಕ್ಲರೇಷನ್ ಅಂದರೆ ಹೆಡರ್ ಫೈಲ್ಸ್ ಏನೇನು ರಿಕ್ವೈರ್ ಇದೆಯೋ ಅದನ್ನೆಲ್ಲ ಪ್ರೋಗ್ರಾಮಲ್ಲಿ ಆ್ಯಡ್ ಮಾಡ್ಬೋದು. ಮೇನ್ ಫಂಕ್ಷನ್ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದರೆ ಬಿಗಿನಿಂಗ್ ಆಫ್ ದಿ ಪ್ರೋಗ್ರಾಮ್. ಹಾಗೆ ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಮತ್ತು ಎಕ್ಸ್ಪ್ರೆಷನ್ ವಿತಿನ್ ಸ್ಕ್ವೇರ್ ಬ್ರಾಕೆಟಲ್ಲಿ ನಾವು ಸ್ಪೆಸಿಫೈ ಮಾಡಬೇಕಾಗತ್ತೆ. ಈಗ ಒಂದು ಸಿಂಪಲ್ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಕೋಡ್ ಬ್ಲಾಕ್ ಅಂತ IDE ಯೂಸ್ ಮಾಡ್ತಾ ಇದ್ದೀನಿ. ಇದು ಫ್ರೀಲಿ ಅವೈಲಬಲ್ಲು, ಗೂಗಲಲ್ಲಿ ನೀವು ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಬೋದು. ಇನ್ಸ್ಟಾಲೇಷನ್ ಕೂಡ ಹೇಗೆ ಮಾಡೋದು ಅಂತ ಅಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಇಲ್ಲ ನೀವು ಟರ್ಬೋಸಿ ಸಾಫ್ಟ್ವೇರ್ನ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಆಲ್ರೆಡಿ ಒಂದು ಸಿಂಪಲ್ ಪ್ರೋಗ್ರಾಮ್ನ ಬರೆದಿದ್ದೀನಿ. ಇಲ್ಲಿ ಹೆಲೋ ವರ್ಲ್ಡ್ ಅನ್ನೋ ಮೆಸೇಜ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಇದು ಕಮೆಂಟ್ ಲೈನು, ಸಿಂಗಲ್ ಕಮೆಂಟ್ ಲೈನು. ಹಾಗೆ ಇಲ್ಲಿ ಬರೆದಿರೋದು /* ಮತ್ತು ಎಂಡ್ ವಿತ್ /* ಇದು ಮಲ್ಟಿ ಕಮೆಂಟ್ ಲೈನು. ಮತ್ತು ಹೆಡರ್ ಫೈಲ್ #include stdio.h ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇಂಟ್ ಮೇನ್, ಇಲ್ಲಿ ನಾನು ರಿಟರ್ನ್ ಟೈಪ್ ಯೂಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಡೇಟಾ ಟೈಪ್ ಇಂಟ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ರಿಟರ್ನ್ 0 ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂದರೆ ಈ ಟೋಟಲ್ ಪ್ರೋಗ್ರಾಮು ಸಕ್ಸಸ್ಫುಲ್ಲಾಗಿ ರನ್ ಆದಾಗ ರಿಟರ್ನ್ 0 ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಯೂಸಿಂಗ್ printf ನಾನು ಹೆಲೋ ವರ್ಲ್ಡ್ ಅಂತ ಮೆಸೇಜ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಇದು printf ಕಾನ್ಸೆಪ್ಟ್ ಬಗ್ಗೆ ನಾವು ಇನ್ಪುಟ್ ಔಟ್ಪುಟ್ ಅನ್ನೋ ಸಿ ಕಾನ್ಸೆಪ್ಟಲ್ಲಿ ನಾವು ಕಲ್ತ್ಕೊಳ್ಳೋಣ. ಇವಾಗ ಇದನ್ನು ಸೇವ್ ಮಾಡಿಬಿಟ್ಟು ರನ್ ಮಾಡಿದ್ರೆ ನಾವು ಏನು ಮೆಸೇಜ್ ಪಾಸ್ ಮಾಡಿದ್ವಿ printfಲ್ಲಿ ಹೆಲೋ ವರ್ಲ್ಡ್ ಅನ್ನೋದು ಇಲ್ಲಿ ಪ್ರಿಂಟ್ ಆಗಿದೆ. ಈಗ ನಾನು ಇನ್ನೊಂದು ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡ್ತೀನಿ. printf ವೆಲ್ಕಮ್. ಸೊ ಎಂಡ್ ವಿತ್ ಸೆಮಿಕೋಲನ್. ಇದನ್ನು ಸೇವ್ ಮಾಡಿ ರನ್ ಮಾಡೋಣ. ಇವಾಗ ಇಲ್ಲಿ ನೋಡಿ ಹೆಲೋ ವರ್ಲ್ಡ್ ಮತ್ತು ವೆಲ್ಕಮ್ ಅನ್ನೋದು ಎರಡೂ ಇಲ್ಲಿ ಪ್ರಿಂಟ್ ಆಗಿದೆ. ಹೆಲೋ ವರ್ಲ್ಡ್ ಮತ್ತು ವೆಲ್ಕಮ್ ಅನ್ನೋದು ಎರಡು ಪ್ರಿಂಟ್ ಆಗಿದೆ. ಇದು ಒಟ್ಟೊಟ್ಟಿಗೆ ಪ್ರಿಂಟ್ ಆಗಿದೆ ಅಲ್ವಾ. ಸೊ ಇವಾಗ ಇದು ನನಗೆ ಸಪ್ರೇಟ್ ಲೈನಲ್ಲಿ ಬೇಕು ಅಂತಂದರೆ ಅವಾಗ ಏನು ಮಾಡಬೇಕು ಅಂದರೆ ಇಲ್ಲಿ ಹೆಲೋ ವರ್ಲ್ಡ್ ಆದಮೇಲೆ /n. ಈ /n ಅನ್ನೋದು ಎಸ್ಕೇಪ್ ಸೀಕ್ವೆನ್ಸು ಸಿನಲ್ಲಿ ಬರುವ ಒನ್ ಆಫ್ ದಿ ಕಾನ್ಸೆಪ್ಟು. ಈ /n ಏನು ಮಾಡುತ್ತೆ ಅಂತಂದರೆ ನ್ಯೂ ಲೈನ್ನ ಫೀಡ್ ಮಾಡುತ್ತೆ ಔಟ್ಪುಟ್ ಸ್ಕ್ರೀನಲ್ಲಿ. ಸೊ ಇದನ್ನು ಸೇವ್ ಮಾಡಿ ರನ್ ಮಾಡಿದ್ರೆ ಇವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನಿಸುತ್ತೆ. ಪ್ರೀವಿಯಸ್ಲಿ ಎಕ್ಸಿಕ್ಯೂಟ್ ಮಾಡಿದಾಗ ಹೇಗಿತ್ತು, ಇವಾಗ ಹೇಗಿದೆ ಅಂತ. ನೆಕ್ಸ್ಟು ಇಲ್ಲಿ ಹೆಲೋ ಮತ್ತು ವರ್ಲ್ಡ್ ಮಧ್ಯ ಸ್ಪೇಸ್ ಇದೆ ಅಲ್ವಾ, ನಾನು ಅದನ್ನು ರಿಮೂವ್ ಮಾಡಿಬಿಟ್ಟು /t ಅಂತ ಕೊಡ್ತೀನಿ. ಇವಾಗ ಎಕ್ಸಿಕ್ಯೂಟ್ ಮಾಡೋಣ. ಸೊ ಇಲ್ಲಿ ಸ್ಪೇಸ್ ಬಂದಿದೆ ಅಲ್ವಾ. ಸೊ ಏನು ಡಿಫ್ರೆನ್ಸ್ ಅಂತಂದರೆ /t ಅನ್ನೋದು ಒನ್ ಆಫ್ ದಿ ಎಸ್ಕೇಪ್ ಸೀಕ್ವೆನ್ಸು. ಇದು ಏನಕ್ಕೆ ಯೂಸ್ ಮಾಡೋದು ಅಂತಂದರೆ ಹಾರಿಜಾಂಟಲ್ ಸ್ಪೇಸ್ ವರ್ಡ್ಸ್ಗಳ ಮಧ್ಯೆ ಬೇಕಾದಾಗ ನಾವು /t ಆಪ್ಷನ್ನ ಯೂಸ್ ಮಾಡ್ಬೋದು. ಇದು ಸಿಂಪಲ್ ವೇ ಸಿ ಪ್ರೋಗ್ರಾಮ್ನ ರನ್ ಮಾಡೋದಕ್ಕೆ. ಸೊ ಇದು ಸ್ಟ್ರಕ್ಚರ್ ಆಫ್ ದಿ ಸಿ ಪ್ರೋಗ್ರಾಮ್. ಸೊ ಹೋಪ್ ಯು ಆಲ್ ಅಂಡರ್ಸ್ಟುಡ್. ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಫರ್ದರ್ ಸ್ಟಡಿ ಮಾಡೋಣ. ಥ್ಯಾಂಕ್ ಯು.